ಇವತ್ತು ವಿಜಯೇಂದ್ರ ಪ್ರಿಯಾಂಕ್ ಖರ್ಗೆ ಆರೋಪಿಗಳ ಜೊತೆಗಿರುವಂತಹ ಫೋಟೋವನ್ನು ರಿಲೀಸ್ ಮಾಡಿದೆ. ಅದಕ್ಕೆ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಇರುವಂತಹ ಫೋಟೋವನ್ನು ಬಿಡುಗಡೆ ಮಾಡೋಣ, ಯಾವ್ಯಾವ ಫೋಟೋ ಇದೆ ಅಂತ ಬಿಡುಗಡೆ ಮಾಡಲಾ ಅಂತ ವಿಜಯೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ನಾವು ಮದುವೆಗೆ ಹೋದಾಗ ಫೋಟೋ ತೆಗೆದುಕೊಳ್ತಾರೆ, ಎಲ್ಲಾ ಲೀಡರ್ಸ್ ಜೊತೆಗೂ ಕೂಡ ಫೋಟೋ ತೆಗೆದುಕೊಳ್ತಾರೆ. ಬಿಜೆಪಿಗೆ ಮಾತನಾಡೋದಕ್ಕೆ ಏನೂ ಇಲ್ಲ, ಅದಕ್ಕಾಗಿ ಮಾತನಾಡ್ತಾ ಇದ್ದಾರೆ, ಮಾತನಾಡಲಿ ಬಿಡಿ ಅಂತ ಡಿ ಕೆ ಶಿ ಕೌಂಟರ್ ಕೊಟ್ಟಿದ್ದಾರೆ. ವಿಜಯನನ್ನು ಇದ್ದಾನೆ, ಯಡಿಯೂರಪ್ಪನವರು ಇದ್ದಾರೆ, ಬೇಕಾದಷ್ಟು ಎಲ್ಲರ ಫೋಟೋನು ನಮ್ಮ ಜೊತೆ ಯಾರ್ಯಾರು ಬರ್ತಾರೆ. ಈಗ ನಮ್ಮನೆಗೆ ಬಂದವರೆಲ್ಲ ಎಲ್ಲರದ್ದು ಫೋಟೋ ಬರ್ತಾ ಇರ್ತಾರೆ. ವಿಜಯನಂದು ಫೋಟೋ, ಯಡಿಯೂರಪ್ಪನ ಫೋಟೋ ಬಿಡುಗಡೆ ಮಾಡೋಣ. ನಾವು ಯಾವ್ಯಾವ ಫೋಟೋ ಇದೆ ಅಂತ ಬಿಡುಗಡೆ ಮಾಡೋಣ. ಇಫ್ ದೇ ವಾಂಟ್ ಅವ್ರು ಬೇಕಾದ್ರೆ ಬಿಡುಗಡೆ ಮಾಡ್ತೀವಿ, ಅಂತ ಫೋಟೋಗಳೆಲ್ಲ ಬಿಡುಗಡೆ ಮಾಡ್ತೀವಿ. ಯಾರ್ಯಾರ್ದು ಎಂತೆಂಥ ರೌಡಿಗಳ್ದು ಎಂತೆಂಥ ಕ್ರಿಮಿನಲ್ಗಳ್ದೆಲ್ಲ ಇರೋ ಫೋಟೋಗಳೆಲ್ಲ ನಾವು ಮದುವೆಗೆ ಹೋದಾಗ ಅಡ್ಡ ನಿಲ್ಸ್ಕೊಂಡು ಫೋಟೋ ತೆಗೆಸ್ಕೊತಾರಪ್ಪ. ಎಲ್ಲ ಲೀಡರ್ಗಳು ತೆಗೆಸ್ಕೋತಾರೆ, ಎಲ್ಲ ಲೀಡರ್ಸ್ ತೆಗೆಸ್ಕೋತಾರೆ, ಹೋಮ್ ಮಿನಿಸ್ಟರ್ ತೆಗೆಸ್ಕೋತಾರೆ. ಅದ್ಯಾವುದೋ ಸ್ಟೇಜಲ್ಲಿ ಮಾಡ್ಕೊಂಡಿದ್ರಲ್ಲ ಬಿಜೆಪಿ ಎಲೆಕ್ಷನ್ ಮುಂಚಿತವಾಗಿ, ಅವೆಲ್ಲ ಏನಾರು ಅಫಿಷಿಯಲ್ ಆಗಿ ಯಾವ್ದಾದ್ರು ವ್ಯವಹಾರ ಮಾತುಕತೆ ಮಾಡಿ ಏನಾರು ಇತ್ತು ಅಂದ್ರೆ ಅದು ಓಕೆ, ಫೈನ್. ಇಟ್ ಇಸ್ ಎ ವೆರಿ ಕ್ಲೀನ್ ಗವರ್ಮೆಂಟ್. ನಮ್ಮ ಸರ್ಕಾರ ನಡೀತಾ ಇದೆ, ನಾವು ನಡೆಸ್ತೀವಿ. ಪಾಪ ಏನು ಇಲ್ಲ, ಮಾತಾಡ್ತಾರೆ, ಮಾತಾಡ್ಕೊಳ್ಳಿ, ಅದು ಬೇರೆ ವಿಚಾರ. ಬೇರೆ ಇಶ್ಯೂಸ್ ಇದೆ, ಅವ್ರು ಸರಿ ಮಾಡ್ಕೊಳ್ಳಿ. ನನ್ನ ಜೊತೆ ವಿಜಯನನ್ನು ಇದ್ದಾನೆ, ಯಡಿಯೂರಪ್ಪನವರು ಇದ್ದಾರೆ, ಬೇಕಾದಷ್ಟು ಎಲ್ಲರ ಫೋಟೋನು ನಮ್ಮ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಣಪತಿ ನೇರ ಸಂಪರ್ಕದಲ್ಲಿ. ಗಣಪತಿ, ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಕೇಳಿದವರನ್ನ ಬೆದರಿಸೋದೇ ಚಾಳಿ ಮಾಡ್ಕೊಂಡಿದ್ದಾರಾ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಆರೋಪಿಗಳ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ, ಬಹಳ ಹತ್ತಿರದ ಸಂಬಂಧ ಇದೆ ಅವ್ರ ಜೊತೆಗೆ. ಕೇಕ್ ತಿನ್ನಿಸುವಂತ ಫೋಟೋ ಇದೆ ಅಂತ ಹೇಳಿದ್ರೆ ಯಡಿಯೂರಪ್ಪನ ಫೋಟೋ ಬೇಕಾ, ವಿಜಯೇಂದ್ರ ಫೋಟೋ ಬೇಕಾ ಅಂತ ಕೇಳ್ತಾರೆ. ಅರ್ಥ ಇದೆಯಾ ಇದಕ್ಕೆ? ಖಂಡಿತ ರಕ್ಷತ್, ಎಲ್ಲ ಒಂದ್ ಕಡೆ ವಿಪಕ್ಷ ಸ್ಥಾನದಲ್ಲಿರುವಂತಹ ಬಿಜೆಪಿ ಜೆಡಿಎಸ್ ಎರಡೂ ಕೂಡ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಪ್ರಿಯಾಂಕ ಖರ್ಗೆ ಅವರನ್ನ ರಾಜೀನಾಮೆಗೆ ಒತ್ತಡವನ್ನ ಹಾಕ್ತಾ ಇದೆ. ಆದ್ರೆ ಇವತ್ತು ಪ್ರಿಯಾಂಕ ಖರ್ಗೆ ಪರವಾಗಿ ನಿಲ್ಲುವಂತ ಕೆಲಸ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಏಕಾಏಕಿ ಡೆತ್ ನೋಟ್ ನಲ್ಲಿ ಪ್ರಿಯಾಂಕ ಖರ್ಗೆ ಅವರ ಹೆಸರಿಲ್ಲ, ಇವರೇ ನೇರವಾಗಿ ಹೇಳ್ತಾ ಇರುವಂತದ್ದು. ಅಂದ್ರೆ ಪ್ರಿಯಾಂಕ ಖರ್ಗೆ ಅವರ ಆಪ್ತರ ಹೆಸರು ಇರ್ಬೋದು, ಆದ್ರೆ ಪ್ರಿಯಾಂಕ ಖರ್ಗೆ ಅವರ ಹೆಸರಿಲ್ಲ. ಹೀಗಾಗಿ ಬಿಜೆಪಿಯವರು ಅಸೂಹೆಯಿಂದ ಎಲ್ಲೊಂದ್ ಕಡೆ ಹೊಟ್ಟೆ ಉರಿಯವರಿಗೆ ಈ ನಿಟ್ಟಿನಲ್ಲಿ ಅವರು ನೇರವಾಗಿ ಇವತ್ತು ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ. ಹೀಗಾಗಿ ರಾಜೀನಾಮೆ ಕೊಡುವಂತ ಪ್ರಶ್ನೆ ಇಲ್ಲ. ಪ್ರಿಯಾಂಕ ಖರ್ಗೆ ಅವರು ಕೂಡ ಇದುವರೆಗೂ ಯಾವುದು ಕೂಡ ತಪ್ಪು ಮಾಡಿಲ್ಲ ಅನ್ನೋದು ಕೂಡ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ. ಇದರ ಜೊತೆಗೆ ಹೇಳೋದಾದ್ರೆ ನೇರವಾಗಿ ಇವತ್ತು ಸಿಬಿಐ ಅಥವಾ ಸಿಒಡಿನೋ ಈ ತನಿಖೆಗಳ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಇವತ್ತು ಬಿಜೆಪಿ ಅವರು ಹೇಳ್ತಾ ಇರುವಂತದ್ದು ಈ ಪ್ರಕರಣವನ್ನ ಸಂಪೂರ್ಣವಾಗಿ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೂ ಕೂಡ ಒಂದಷ್ಟು ಸ್ಪಷ್ಟನೆ ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು, ನೋಡಿ ನಾವು ಯಾವುದೇ ಕಾರಣಕ್ಕೂ ಕೂಡ ಸಿಬಿಐ ತನಿಖೆಗೆ ಕೊಡಲ್ಲ. ಸಿಬಿಐ ಇಲಾಖೆ ಬಗ್ಗೆ ನನಗೆ ಸಂಪೂರ್ಣವಾಗಿ ಗೊತ್ತು, ಸಿಬಿಐ ಅಧಿಕಾರಿಗಳು ಯಾವ ಮಟ್ಟಿಗೆ ತನಿಖೆಯನ್ನು ಮಾಡ್ತಾರೆ ಅಂತ ನನಗೂ ಕೂಡ ಗೊತ್ತು. ಆದರೆ ನಮ್ಮ ಸಿಒಡಿ ಅಧಿಕಾರಿಗಳಿದ್ದಾರೆ, ಅವರು ಸಮರ್ಥರಾಗಿದ್ದಾರೆ. ಯಾವೆಲ್ಲ ಕಾನೂನು ಕ್ರಮಗಳು ಕೈಗೊಳ್ಬೇಕು ಆ ನಿಟ್ಟಿನಲ್ಲಿ ತನಿಖೆಗಳಾಗುತ್ತೆ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ. ಈ ಮೂಲಕ ಕೂಡ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ. ಅಂದ್ರೆ ಅವರು ನೇರವಾಗಿ ಹೇಳ್ತಿರುವಂಥದ್ದು ಆಗಲೇ, ಅಂದ್ರೆ ತನಿಖೆ ಆರಂಭಕ್ಕೂ ಮೊದಲೇನೆ ಎಲ್ಲ ಒಂದ್ ಕಡೆ ಗ್ರೀನ್ ಸರ್ಟಿಫಿಕೇಟ್ ಅಂದ್ರೆ ಕ್ಲೀನ್ ಸರ್ಟಿಫಿಕೇಟ್ ಅನ್ನ ಪ್ರಿಯಾಂಕ ಖರ್ಗೆ ಅವರ ಪರವಾಗಿ ಕೊಡ್ತಾ ಇರುವಂತದ್ದು ಕೂಡ ಗಮನಿಸಬಹುದು. ಜೊತೆಗೆ ಎಲ್ಲ ಒಂದ್ ಕಡೆ ಬೆದರಿಕೆ ಕೂಡ ಆಗ್ತಿರುವಂತದ್ದು. ಅಂದ್ರೆ ನೇರವಾಗಿ ನಮ್ಮ ಸರ್ಕಾರದಲ್ಲಿ ಯಾವುದೇ ಅಧಿಕಾರಿಗಳಿಂದ ಹಿಡಿದು ಮಿನಿಸ್ಟರ್ ಕೂಡ ಎಲ್ಲೂ ಕೂಡ ತಪ್ಪು ಮಾಡಲ್ಲ, ನಮ್ಮ ಸರ್ಕಾರ ಕ್ಲೀನ್ ಆಗಿದೆ ಅನ್ನೋದು ಕೂಡ ಒಂದು ಸರ್ಟಿಫಿಕೇಟ್ ಅನ್ನ ಕೊಡುವಂತ ಕೆಲಸ ಕೂಡ ಮಾಡ್ತಾರೆ. ಇದರ ಜೊತೆಗೆ ಒಂದು ಫೋಟೋ ಕೂಡ ಇವತ್ತು ಬಿಜೆಪಿ ಅವರು ಬಿಡುಗಡೆ ಮಾಡ್ತಾರೆ. ಅಂದ್ರೆ ಯಾರು ಆರೋಪಿ ಸ್ಥಾನದಲ್ಲಿ ಇದ್ದಾರೋ ರಾಜು ಅಂತ, ಆತನ ಜೊತೆಗೆ ಸಾಕಷ್ಟು ಕಾಂಗ್ರೆಸ್ ನಾಯಕರು ಇವತ್ತು ಫೋಟೋವನ್ನು ತೆಗೆದುಕೊಳ್ತಾರೆ. ಅಂದ್ರೆ ಡಿ ಕೆ ಶಿವಕುಮಾರ್ ಇರ್ಬೋದು, ಪ್ರಿಯಾಂಕ ಖರ್ಗೆ ಇರ್ಬೋದು. ಈ ಬಗ್ಗೆಯೂ ಕೂಡ ಒಂದು ಸ್ಪಷ್ಟನೆ ಕೇಳಿದಾಗ ಅವರು ನೇರವಾಗಿ ಹೇಳ್ತಾರೆ, ನೋಡಿ ಬಿಜೆಪಿ ನಾಯಕರ ಜೊತೆಗೂ ಕೂಡ ಒಂದಷ್ಟು ನಾಯಕರು ಫೋಟೋವನ್ನು ತೆಗೆದುಕೊಳ್ತಾರೆ. ಬಿಜೆಪಿ ನಾಯಕರಲ್ಲಿ ವಿಜೇಂದ್ರ ಅವರ ಜೊತೆಗೂ ಕೂಡ ಒಂದಷ್ಟು ಫೋಟೋಗಳಿದೆ, ಯಡಿಯೂರಪ್ಪನವರ ಜೊತೆಗೂ ಕೂಡ ಒಂದಷ್ಟು ಫೋಟೋಗಳಿದೆ. ಒಂದಷ್ಟು ಬೆದರಿಕೆಯ ರೀತಿಯಲ್ಲಿ ಒಂದು ಸ್ಪಷ್ಟನೆ ಕೊಟ್ಟಿರೋದು ಇವತ್ತು ಡಿ ಕೆ ಶಿವಕುಮಾರ್ ಅವರು ಕಾಣಬಹುದು. ಅಂದ್ರೆ ನೇರವಾಗಿ ಹೇಳ್ತಾರೆ, ನನ್ನ ಜೊತೆಗೂ ಕೂಡ ಒಂದಷ್ಟು ಫೋಟೋಗಳಿದೆ, ಅದನ್ನ ಬಿಡುಗಡೆ ಮಾಡ್ಬೇಕಾ, ಯಾವೆಲ್ಲ ನಾಯಕರು ಯಾರೆಲ್ಲ ಜೊತೆಗೆ ಫೋಟೋ ತೆಗೆದುಕೊಂಡಿರ್ತಾರೆ ಅದು ನನಗೂ ಕೂಡ ಗೊತ್ತು. ಒಂದು ರೀತಿಯಾದ ಬೆದರಿಕೆಯ ಸ್ಪಷ್ಟನೆಯನ್ನ ಕೊಟ್ಟರು ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಹೇಳೋದಾದ್ರೆ ನೋಡಿ, ನಾನು ಕೂಡ ಸಾಮಾನ್ಯವಾಗಿ ಮದುವೆ ಅಲ್ಲಿ ಇಲ್ಲಿ ಹೋಗ್ದಾಗ ಒಂದಷ್ಟು ಕ್ರಿಮಿನಲ್ ಮೊಕದ್ದಮೆ ಇರುವಂತಹವರು ಜೊತೆಗೆ ಕ್ರಿಮಿನಲ್ ಆರೋಪಿ ಇರುವಂತಹ ರೌಡಿ ಶೀಟರ್ಗಳು ಕೂಡ ಒಂದಷ್ಟು ಫೋಟೋಗೆ ಅಡ್ಡ ಬರ್ತಾರೆ ಅಥವಾ ಫೋಟೋ ಕೂಡ ಕೇಳ್ತಾರೆ. ಈ ನಿಟ್ಟಿನಲ್ಲಿ ಕೊಟ್ಟಿರ್ಬೋದು, ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಅದು ತಪ್ಪು ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡಬಾರ್ದು ಅನ್ನೋ ನೇರವಾಗಿ ಒಂದಷ್ಟು ಬಿಜೆಪಿ ನಾಯಕರಿಗೆ ಕೌಂಟರ್ ಅನ್ನ ಕೊಡ್ತಾರೆ. ಜೊತೆಗೆ ಬಿಜೆಪಿಯ ಮುಷ್ಕರ ಹಾಗೂ ಒಂದಷ್ಟು ಬೆದರಿಕೆಗೆ ಅವರು ನೇರವಾಗಿ ಟಕ್ಕರ್ ಕೊಡ್ತಾರೆ. ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಲಿ, ನಮ್ದು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡಲ್ಲ, ನಾವು ಕೂಡ ತಪ್ಪು ಕೂಡ ಮಾಡಿಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನ ಇವತ್ತು ಡಿ ಕೆ ಶಿವಕುಮಾರ್ ಅವರು ವಿಪಕ್ಷಕ್ಕೆ ಕೊಟ್ಟಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಗಣಪತಿ ಮಾಹಿತಿಗೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.